ಎಲ್ರಿಗೂ ನಮಗೆ ಸ್ವತಂತ್ರ ಪೂರ್ವ ಅಜ್ಜಿ ಒಬ್ಬರು ಸಿಕ್ಕಿದ್ದಾರೆ. ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಲ್ಲ ಆಟಗಳಲ್ಲೂ ಭಾಗವಹಿಸ್ತಾರೆ. ಇಲ್ಲಿ ಇದು ಬ್ರಾಹ್ಮಣರ ಮಂಡಳಿ ಉಳುಚ್ಕಮ್ಮೆ ಬ್ರಾಹ್ಮಣರ ಮಂಡಳಿಗೆ ಬಂದಿದ್ರು. ನಂಗೆ ತುಂಬಾ ಖುಷಿ ಆಯ್ತು ಅವ್ರು ಸಿಕ್ಕಿದ್ರು. ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಮಾಡ್ತಿದ್ದೀನಿ. ಉಳುಚ್ಕಮ್ಮಿ ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ರು. ಇವರು ಇದಕ್ಕೆ ನಮ್ಮ ಸ್ವತಂತ್ರ ಸಿಗಕ್ಕೆ ಮುಂಚೆನೆ ಹುಟ್ಟಿ ಮಾಡಿದವರು. ನಮ್ಗೊಂದು 15-20 ವರ್ಷದಿಂದ ತಾಯಿ ಥರ ನಮ್ಮ ಜೊತೆಲಿ ಇದ್ದಾರೆ. ನಾವು ಮಹಿಳಾ ಇದರಲ್ಲಿ ನಾವು ಎಲೆಕ್ಟೆಡ್ ಮೆಂಬರ್ಸ್ ಆಗಿ ಅವ್ರ ಮನೆಗೆ ಹೋದಾಗ ನಮ್ಗೆ ತುಂಬ ಸಹಾಯನೂ ಮಾಡಿದ್ರು. ಏನೇ ಮಾಡ್ಬೇಕಾದ್ರೂ ನಮ್ಮನ್ನು ನಾವು ಕೇಳ್ತಾರೆ. ನಾವು ಅವ್ರನ್ನ ಅಡ್ವೈಸ್ ಮಾಡಿ ನಾವು ತಗೊಳ್ತಾ ಇದ್ದೀವಿ. ಯಾವುದೇ ಕಾರ್ಯಕ್ರಮಕ್ಕೂ ಹಳೆಯ ಡಾಕ್ಟ್ರು, ಮಗಳು ಡಾಕ್ಟ್ರು ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಆದರೆ ಆಕೆ ಏನೂ ತೋರಿಸ್ಕೊಳ್ಳಲ್ಲ. ಆದರೆ ನಮ್ಮ ಸಭೆಗೆ ಏನು ಬೇಕೋ ಕೇಳಿ, ಏನು ಬೇಕೋ ನಾವು ಸಾಮಾನುಗಳು ಕೂಡ ನಾವು ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಏನೇ ಬೇಕಾದ್ರೆ ಕೇಳಿ ಅಂದರು. ಬೊಂಬೆ ಇಟ್ಟಾಗ ಅವ್ರಿಗೂ ಪ್ರೈಸ್ ಕೊಟ್ವಿ. ಹಾಗಾಗಿ ನಮ್ಗೆ ಅವ್ರು ತುಂಬ ಆತ್ಮೀಯರು. ಈ ಥರ ಹಿರಿಯರು ಸಿಗೋದು ಕಷ್ಟ ಇದೆ. ಹಿರಿಯರಿಂದ ನಾವು ಎಲ್ಲ ಕಲಿತಾ ಇದ್ದೀವಿ ಅವರಿಂದ. ಇವಾಗ ಅವ್ರನ್ನೇ ಮಾತಾಡ್ಸೋಣ, ಬನ್ನಿ ಮಾತಾಡ್ಸಿಪ್ಪ. ಮಾತಾಡಿ ಅಜ್ಜಿ. ನಮಸ್ತೆ. ಹೇಳಿ. ನಾನು ಸುಮಾರು ಮಹಿಳಾ ಮಂಡಳಿಗೆ 2 ವರ್ಷದಿಂದ ಸದಸ್ಯಳಾಗಿದ್ದೀನಿ. ಹಿಂದೆ ಉಮಾ ಮೇಡಮ್ ಅಂತ ಇದ್ದರು, ಅವರ ಕಾಲದಿಂದ ಇದ್ದೋಳು. ಚೆನ್ನಾಗಿ ನಡೀತು ಎಲ್ಲ ಪ್ರೋಗ್ರಾಮು. ಅವಾಗೂ ಚೆನ್ನಾಗಿ ನಡೆಸ್ಕೊಟ್ರು. ಆಮೇಲೆ ಇವರು ಮಂಗಳ ಅವರು ಪ್ರೆಸಿಡೆಂಟಾಗಿ ಬಂದರು. ಇವರು ಫಸ್ಟ್ ನಡೆಸ್ಕೊಟ್ಟಿದ್ದು ಸಾಮೂಹಿಕ ಕುಂಕುಮಾರ್ಚನೆ ಇದು ಮಾಡಿಸಿದ್ರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಸಂತೋಷ ಆಯಿತು. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ರುದ್ರಾಭಿಷೇಕ ಮಾಡಿದ್ರು. ಶಂಕರ ತತ್ವ ಪ್ರಸಾರದಲ್ಲಿ 120 ಮಾಡಿದ್ರು. ಈಗ ಮುಂದಿನ ತಿಂಗಳು ಅದು ನಡೀತಾ ಇದೆ. ಪ್ರತಿ ತಿಂಗಳು ನಡೆಯುತ್ತೆ. ಒಬ್ಬೊಬ್ಬರು ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಅವರಿಂದ ಪ್ರವಚನ ಮಾಡಿಸಿ ನಮಗೆ ತಿಳಿಬೇಕಾದ ವಿಷಯಗಳು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಬಂದವ್ರು ತಿಳಿಸ್ಕೊಡೋ ಅಂಥವ್ರನ್ನ ಕರೆಸಿ ನಮಗೆ ತುಂಬ ಸಂತೋಷ ಮಾಡ್ತಾ ಇದ್ದಾರೆ. ಪರಿಚಯ ಆಗಿದ್ದು ಇವ್ರಿಗಾಗಲೇ ಅವತ್ತಾಗಿ ತುಂಬ ಖುಷಿ ಕೊಡ್ತಾ ಇದೆ. ಈ ಪ್ರೋಗ್ರಾಮಿಂದ, ಈ ಮಹಿಳಾ ಮಂಡಳಿಯಿಂದ ನಾವು ಸುಮಾರು ನಮ್ಮದು ಯಾವ ಕಾರ್ಯಕ್ರಮ ಹೊರಗಡೆ ಎಲ್ಲೂ ಹೋಗಲ್ಲ, ಬರಲ್ಲ. ಈ ವಯಸ್ಸಾಯಿತು ಅಂದ್ರೂ ಮುಂಚೆ ವಿಷ್ಣು ಸಹಸ್ರನಾಮಕ್ಕೆ ಹೋಗ್ತಿದ್ದೆ. 15-20 ವರ್ಷ ಹೋಗಿ ಅಲ್ಲೇ ಇವ್ರು ಪರಿಚಯ ಆಗಿದ್ದ. ಅದಾದಮೇಲೆ ನಮ್ಮ ಯಜಮಾನ್ರು ಹೋದ್ಮೇಲೆ ಎಲ್ಲೂ ಇರ್ತಿಲ್ಲ. ಇವಾಗ ನಮ್ಮ ಸ್ನೇಹಿತರ ಪ್ರಕಾರ ನಾನು ಇಲ್ಲಿ ಮೆಂಬರ್ ಆದ್ದರಿಂದ ಆವಾಗಲಿಂದ ನೋಡಿ ತುಂಬ ಖುಷಿಯಾಗಿದೆ. ಒಬ್ಬೊಬ್ರದ್ದು ಪ್ರೋಗ್ರಾಮ್ ಚೆನ್ನಾಗಿ ನಡ್ಕೊಳ್ತಾರೆ. ನಮಗಿಲ್ಲಿ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಹೊಸಗಳದ್ದು ಬಂಧು ಬಾಂಧವ್ರು ನೆಂಟಸ್ಥಾನ ಬೆಳೆಯುತ್ತೆ. ಮನೇಲಿ ಒಂದೇ ಕಡೆ ಇರೋದ್ರಿಂದ ತಿಂಗಳಿಗೆ ಒಂದ್ಸರಿ ಆದರೂ ಸಾಮೂಹಿಕವಾಗಿ ಇಲ್ಲಿ ಎಲ್ಲ ಸೇರಿ ನಡೆಯೋದ್ರಿಂದ ನಮ್ಮ ಮನಸ್ಸು ಉಲ್ಲಾಸವಾಗುತ್ತೆ. ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿರಬೇಕು, ಇನ್ನೊಬ್ರಿಗೂ ಸಹಾಯ ಆಗುವಷ್ಟು ನಾವು ದೇವ್ರು ನಮ್ಗೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ಕೊತೀನಿ ನಾನು. ಥ್ಯಾಂಕ್ ಯು ಅಜ್ಜಿ. ಇದ್ದಾರೆ ಅಜ್ಜಿ. ನಮಗಂತೂ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಇವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಇವ್ರು